ತನ್ನವಳ ಅನುಮಾನ ಕಂಡು ಅನೆ ಉಜ್ಜಿಕೊಂಡ ರಾಮ್ ಆಗ್ಲಿಂದ ತನ್ನನ್ನು ದಿಟ್ಟಿಸುತ್ತಾ ಕುಳಿತಿದ್ದ ಅಚ್ಚುಗೆ ತನ್ಮೇಲೆ ಅನುಮಾನ ಬಂದಿದೆ ಎಂದರಿತು. ಮುದ್ದು, ಹೀಗೆ ನನ್ನ ತಿನ್ನುವ ಹಾಗೆ ನೋಡೋ ಬದಲು ಪ್ರೀತಿಯಿಂದ ಮಾತನಾಡಿಸಿದ್ರೆ ಆಯ್ತಪ್ಪ. ಅದ್ಯಾಕೆ ಆಗ್ಲಿಂದ ನನ್ನನ್ನು ಹಾಗೆ ನೋಡ್ತಿದ್ದೀರಾ? ನಿಮ್ಮ ಗಂಡ ಅಷ್ಟೊಂದು ಹ್ಯಾಂಡ್ಸಮ್ ಇದ್ದಾನ ಎಂದು ಬೇರೆಸಿ ಅವಳನ್ನು ಕೆಣಕುವಂತೆ ಕೇಳಿದ. ಈಗ ಅವಳ ತಲೆಯಲ್ಲಿ ಎದ್ದಿರುವ ಅನುಮಾನ ಮತ್ತು ಗೊಂದಲಗಳನ್ನು ಚೀಟಿ ಹಾಕುವ ಕೆಲಸ ಮಾಡಬೇಕಾಗಿತ್ತಲ್ವಾ ಅವನಿಗೆ. ಹಾಗಾಗಿ ತುಸು ತರಲೆ ಶುರು ಮಾಡಿಕೊಂಡ. ಕಣ್ಣು ಕಿರಿದಾಗಿಸಿದ ಅಚ್ಚು, ನಿಮ್ಮ ಥಿಂಕಿಂಗ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಯಿತು. ನಾನು ನಿಮ್ಮನ್ನು ತಿನ್ನೋ ಹಾಗೆ ನೋಡುವಷ್ಟು ಹ್ಯಾಂಡ್ಸಮ್ ಇದ್ದೀರಾ ನೀವು ಅನ್ನುವ ಭ್ರಮೆಯಿಂದ ಫಸ್ಟ್ ಹೊರಗಡೆ ಬನ್ನಿ. ಈಗ ನನಗೆ ಕೇಳಿದ ಮಾತನ್ನು ಬೇರೆ ಯಾರಿಗೂ ಕೇಳಿದರೆ ಅವರ ಮುಂದೆ ನಿಮಗೆ ಮುಜುಗರ ಆಗ್ಬೋದು ಎಂದು ಮೂತಿ ಹತ್ತಿತ್ತ ಮಾಡಿದಳು. ತನ್ನವಳ ಗಮನ ತಾನು ಅಂದುಕೊಂಡಂತೆ ಬೇರೆ ಕಡೆ ಹರಿದಿದ್ದು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ರಾಮ್, ನಿಜವಾಗ್ಲೂ ನಾನು ಹ್ಯಾಂಡ್ಸಮ್ ಇಲ್ವಾ ಎಂದು ಬೇರೆಸಿ ಪ್ರಶ್ನೆ ಮಾಡಿದ. ಕಣ್ಣು ತೇಲಿಸಿ ಮುಖ ತಿರುಗಿಸಿದ ಅಚ್ಚು, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಎಂದಳು ಬಿಂಕದಿಂದ. ರಾಮ್ ಮತ್ತೆ ಅದರ ಬಗ್ಗೆ ಮಾತನಾಡದೆ ಕಾರು ನಿಲ್ಲಿಸಿ, ಬನ್ನಿ ಡಿನ್ನರ್ ಮುಗಿಸಿಕೊಂಡು ಹೋಗೋಣ ಎಂದ. ಆಗಲೇ ನಿದ್ರೆ ಬಂದು ತೂಕಡಿಸ್ತಿದ್ದ ಮಗನನ್ನು ಗಮನಿಸಿ ಟೈಮ್ ನೋಡಿದ ಅಚ್ಚು, ಇನ್ನೊಂದು 15 ನಿಮಿಷದಲ್ಲಿ ನಾವು ಮನೆಗೆ ಹೋಗ್ತೀವಿ ಅಲ್ವಾ? ಮನೆಯಲ್ಲಿ ಊಟ ಮಾಡಿದರೆ ಆಗೋದಿಲ್ವಾ ಎಂದು ಪ್ರಶ್ನೆ ಮಾಡಿದಳು ಕಾರಿನಿಂದ ಇಳಿಯದೆ. ಆರವ್ಗೆ ನಿದ್ರೆ ಬಂದಿದೆ ಕಣ್ರಿ, ಅವನು ಮಲಗಿದ ಮೇಲೆ ಮತ್ತೆ ಎದ್ದು ಊಟ ಮಾಡೋದಕ್ಕೆ ತುಂಬ ಹಠ ಮಾಡ್ತಾನೆ. ನಾವೆಷ್ಟೇ ಸರ್ಕಸ್ ಮಾಡಿದರೂ ಸರಿಯಾಗಿ ಊಟ ಮಾಡೋದಿಲ್ಲ ಎಂದು ಕಾರಿನಿಂದ ಕೆಳಗಿಳಿದು ಮಗನನ್ನು ತೋಳಿಗೆತ್ತಿಕೊಂಡು ರಾಮ್ನ ಕಂಡು ಅಚ್ಚುಗೆ ತನ್ನ ಅಪ್ಪ ನೆನಪಾಗಿದ್ದ. ನಂದನ್ ಅವರು ತಮಗೆ ತೋರುವ ಪ್ರೀತಿಯಂತೆ ರಾಮ್ ಆರವ್ ಮೇಲೆ ತೋರುವ ಪ್ರೀತಿ ಪ್ರಾಮಾಣಿಕವಾಗಿತ್ತು. ಆರವ್ ಎಷ್ಟೇ ಹಠ ಮಾಡಿದ್ರೂ ಒಮ್ಮೆಯೂ ರಾಮ್ ಜೋರಾಗಿ ಗದರಿದ್ದು ನೋಡಿರದ ಅಚ್ಚುಗೆ ರಾಮ್ ತನ್ನ ಮಗನನ್ನು ಕಾಳಜಿ ಮಾಡುವ ಪರಿಬಾಳ ಮೆಚ್ಚುಗೆಯಾಗಿತ್ತು. ಎರಡನೇ ಮದುವೆಯಾದ ಮೇಲೆ ಮೊದಲ ಹೆಂಡತಿಯ ಮಕ್ಕಳನ್ನು ತಿರಸ್ಕಾರದಿಂದ ನೋಡುವ ಮಂದಿಯ ನಡುವೆ ಈ ತಂದೆ ಮಗನ ಬಾಂಧವ್ಯ ವಿಶೇಷವೆನಿಸದಿರಲಿಲ್ಲ ಅವಳಿಗೆ. ಇನ್ನು ಕಾರಿನಲ್ಲಿ ಕುಳಿತು ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ ತನ್ನವಳನ್ನು ಕಂಡು ಮುದ್ದು ಬನ್ನಿ ಎಂದು ಎಚ್ಚರಿಸಿದ. ಸರಿಯೆಂದು ತಲೆಯಾಡಿಸಿದ ಅಚ್ಚು ಕಾರಿನಿಂದ ಇಳಿದು ಅಪ್ಪ ಮಗನನ್ನು ಹಿಂಬಾಲಿಸಿದಳು. ರಾಮ್ ಮೆನು ಕಾರ್ಡ್ ಅಚ್ಚು ಮುಂದೆ ತಳ್ಳಿ ಆರ್ಡ್ರ್ ಮಾಡಿ ಎಂದ. ಅವಳ ಅಭಿರುಚಿ ತಿಳಿಯದವನಲ್ಲ ಅವನು. ಬಟ್ ಈಗ ಅವಳಿಗೆ ಇಷ್ಟವಾದ ಫುಡ್ ಆರ್ಡ್ರ್ ಮಾಡಿ ಮತ್ತು ಅವಳು ತನ್ನನ್ನು ಅನುಮಾನದ ದೃಷ್ಟಿಯಿಂದ ನೋಡೋದು ಅವನಿಗೆ ಬೇಕಾಗಿರಲಿಲ್ಲ. ಅಚ್ಚು ಫುಡ್ ಆರ್ಡರ್ ಮಾಡಿದಳು. ಪೂರ್ತಿಯಲ್ಲದೆ ಹೋದರೂ ತಕ್ಕ ಮಟ್ಟಿಗೆ ರಾಮ್ ಅಭಿರುಚಿಯನ್ನು ತಿಳಿದುಕೊಂಡಿದ್ದಾಳೆ. ಫುಡ್ ಆರ್ಡ್ರ್ ಮಾಡಿದ ಅಚ್ಚು ಕೈಯಲ್ಲಿದ್ದ ಫೋನ್ ರಿಂಗ್ ಆಯಿತು. ಆರತಿಯವರು ಕಾಲ್ ಮಾಡ್ತಿದ್ರು. ಮಗ ಮತ್ತು ಸೊಸೆ ಸಂಜೆ 7 ಗಂಟೆಯಾದರೂ ಇನ್ನೂ ಮನೆಗೆ ಬರದಿದ್ದದು ಕಂಡು ಕಾಲ್ ಮಾಡಿದ್ರು. ರಾಮ್, ಅತ್ತೆ ಕಾಲ್ ಮಾಡ್ತಿದ್ದಾರೆ, ಮಾತನಾಡಿಸಿ ಬರ್ತೀನಿ ಎಂದು ಅಲ್ಲಿಂದ ಎದ್ದು ತುಸು ದೂರ ನಡೆದಳು. ಆರ್ಡರ್ ಮಾಡಿದ ಫುಡ್ ಸರ್ವ್ ಮಾಡಲು ಇನ್ನೂ ಸಮಯವಿತ್ತಲ್ಲ, ಹಾಗಾಗಿ 5 ನಿಮಿಷದ ನಂತರ ತಮ್ಮ ಟೇಬಲ್ ಬಳಿ ಬಂದ ಹೆಣ್ಣಿನ ಹುಬ್ಬುಗಳು ಗೊಂದಲದಲ್ಲಿ ಗಂಟಾದವು. ತನ್ನವನ ಜೊತೆ ನಗುನಗುತ್ತಾ ಮಾತನಾಡಿಕೊಂಡು ಕುಳಿತಿದ್ದ 2 ಹುಡುಗಿಯರನ್ನು ಕಂಡು ಅವರು ಯಾರೆಂದು ತಿಳಿಯದೆ ತನ್ನವನ ಮುಂದೆ ಕುಳಿತ ಅಚ್ಚು ಅಚ್ಚರಿಂದ ಕಣ್ಣರಳಿಸಿದಳು. ಯಾರೊಂದಿಗೂ ಬೆರೆಯದೆ ಆರವ್ ಒಂದು ಹುಡುಗಿಯ ಮಡಿಲಿನಲ್ಲಿ ಕುಳಿತು ಚಾಕ್ಲೇಟ್ ತಿನ್ನುತ್ತಿರುವುದು ಕಂಡು ಅವಳಿಗೆ ವಿಚಿತ್ರವೆನಿಸಿತು. ಅವನು ಯಾರೆಂದು ಕೇಳಬೇಕೆನಿಸಿದರು. ರಾಮ ಆ ಹುಡುಗಿಯರ ಜೊತೆ ಡೀಪ್ ಡಿಸ್ಕಷನ್ನಲ್ಲಿ ಬ್ಯುಸಿ ಇರುವುದನ್ನು ಕಂಡು ಕೈಯಲ್ಲಿದ್ದ ಫೋನ್ನಲ್ಲಿ ಮುಖ ಹುದುಗಿಸಿದಳು. ವಾರೆಗಣ್ಣಿನಲ್ಲಿ ತನ್ನನ್ನು ಗಮನಿಸದಷ್ಟು ಆ ಹುಡುಗಿಯರ ಜೊತೆ ಮಾತಿನಲ್ಲಿ ಮುಳುಗಿ ಹೋದ ತನ್ನವನ ನಡೆಗೆ ಅವಳಿಗೆ ಉರಿದು ಹೋಯಿತು. ಅದ್ಯಾಕೋ ರಾಮ್ ಇಂದು ತನ್ನವಳನ್ನು ಹೊರಗಡೆ ಕರೆದುಕೊಂಡು ಬಂದು ಅವಳ ತಾಳ್ಮೆ ಪರೀಕ್ಷೆ ಮಾಡುತ್ತಿದ್ದ. ವೇಟರ್, ತಾವು ಆರ್ಡರ್ ಮಾಡಿದ ಫುಡ್ ಸರ್ವ್ ಮಾಡಲು ಬಂದಾಗ ತನ್ನವಳನ್ನು ಗಮನಿಸಿದ ರಾಮು, ಅಚ್ಚು ಇವರು ನನ್ನ ಫ್ರೆಂಡ್ಸ್ ಎಂದು ತನ್ನ ಗೆಳತಿಯರ ಹೆಸರೇಳಿ ಪರಿಚಯ ಮಾಡಿಕೊಟ್ಟ. ಒಂದು ಹುಡುಗಿ ತಿಲಿನಗೆ ಬೀರಿ ಹಾಯ್ ಅಚ್ಚು ಎಂದು ಕೈ ಮುಂದೆ ಮಾಡಿದಳು. ಬಟ್ ಇನ್ನೊಬ್ಬ ಹುಡುಗಿ ಬೇಕು ಬೇಡ ಎನ್ನುವಂತೆ ಒಂದು ಸ್ಮೈಲ್ ಮಾಡಿ ಹಾಯ್ ಎಂದಾಗ ರಾಮ್ಗೆ ತನ್ನ ಫೋನಲ್ಲಿ ಏನನ್ನೋ ತೋರಿಸುತ್ತಾ ತನ್ನ ಮಾತು ಮುಂದುವರಿಸಿದಳು. ಯಾಕೋ ಆ ಹುಡುಗಿಯ ನಡೆ ಅಚ್ಚುಗೆ ಹಿಡಿಸಲಿಲ್ಲ. ರಾಮ್ಗೆ 2 ಮದುವೆಯಾಗಿದೆ, ಅವನಿಗೆ ಒಂದು ಮಗು ಸಹ ಇದೆ ಎಂದು ತಿಳಿದಿದ್ದರೂ ಸಹ ಅವಳು ರಾಮ್ ಜೊತೆ ಅತಿ ಸಲಿಗೆಯಿಂದ ವರ್ತಿಸುತ್ತಾ ಮಾತಿನ ನಡುವೆ ಜೋರಾಗಿ ನಗುವುದು, ಅವನು ತೋಳಿಗೆ ಪುಟ್ಟ ಏಟು ಕೊಡುತ್ತಿದ್ದದು ಕಂಡು ಅಚ್ಚರಿಯ ಮುದ್ದು ಮುಖ ಅಸಹನೆಯಿಂದ ಕಪ್ಪಿಟ್ಟಿತ್ತು. ಬಂಗಾರಿ ಬಾರೋ ಎಂದು ತನ್ನ ಮಗುವನ್ನು ಕೂಗಿದಳು. ಬಟ್ ಆರವ್ ನಿದ್ರೆ ಕಣ್ಣಿನಲ್ಲಿ ಬರಲ್ಲ ಎಂದು ಅಡ್ಡ ತಲೆಯಾಡಿಸಿ ಬಿಟ್ಟ ಅಷ್ಟೆ. ಅದ್ಯಾಕೋ ಅಚ್ಚುಗೆ ಮನಸ್ಸೆಲ್ಲ ಕಹಿಯಾಗಿ ಹೋಯಿತು. ರಾಮ್ ಊಟ ಮಾಡ್ತಾ ಮಾತನಾಡಿ ಎಂದಳು.
ತನಗಾಗಿ ಆರ್ಡ್ರ್ ಮಾಡಿದ್ದ ಫ್ರೈಡ್ ರೈಸ್ ತನ್ನ ತಟ್ಟೆಗೆ ಬಡಿಸಿಕೊಳ್ಳುತ್ತಾ. ರಾಮ್ ಫ್ರೆಂಡ್ಸ್ನ ಡಿನ್ನರ್ ಈಗಾಗಲೇ ಮುಗಿದಿದ್ದರಿಂದ ಅವರು ಓಕೆ ರಾಮ್, ನಾವು ಹೋಗ್ತೀವಿ, ನೀವು ನಿಮ್ಮ ಡಿನ್ನರ್ ಎಂಜಾಯ್ ಮಾಡಿ ಎಂದು ಎದ್ದು ನಿಂತರು. ತಾನು ಸಹ ಎದ್ದು ನಿಂತು ತನ್ನ ಗೆಳತಿಯರನ್ನು ಹಗುರವಾಗಿ ತಬ್ಬಿದ ರಾಮ್, ಹುಷಾರಾಗಿ ಹೋಗಿ ಬಾಯ್ ಎಂದ. ಅವರು ಸಹ ಬಾಯ್ ಎಂದು ಕೈ ಬೀಸಿ ರಾಮ್ನ ಮುದ್ದು ಮಗನ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಸರಿದು ಹೋದರು. ಹೋಗುವಾಗ ಅವರ ಮಾತುಗಳ ಅಚ್ಚು ಮತ್ತು ರಾಮ್ ಇಬ್ಬರ ಕಿವಿಗೂ ಬಿದ್ದವು. ರಾಮ್ ಒಂದು ಮಗುವಿನ ತಂದೆಯಾದರೂ ಸಹ ಅವನು ಕಾಲೇಜ್ಗೆ ಬರುವಾಗ ಎಷ್ಟು ಹ್ಯಾಂಡ್ಸಮ್ ಇದ್ದನೋ ಈಗಲೂ ಹಾಗೆಯೇ ಇದ್ದಾನಲ್ವಾ. ಅಚ್ಚು ತುಂಬ ಲಕ್ಕಿ ಮಾಡಿದಾಳೆ ನಮ್ಮ ರಾಮ್ನ ಗಂಡನಾಗಿ ಪಡೆಯೋದಕ್ಕೆ ಎಂದು ಜೋರಾಗಿ ಮಾತನಾಡಿಕೊಂಡು ಹೋದರು. ರಾಮ್ ತನ್ನವಳನ್ನು ನೋಡಿದ. ಅಚ್ಚು ಅವರ ಮಾತುಗಳು ತನಗೆ ಕೇಳಿಸಿಯೇ ಇಲ್ಲ ಎನ್ನುವಂತೆ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದಳು. ಟೇಬಲ್ ಮೇಲಿದ್ದ ತನ್ನ ಮಗನ ಕಡೆ ಸಹ ನೋಡದೆ ಸಿಟ್ಟು ಬಂದಿತ್ತು ಅಚ್ಚುಗೆ. ಆ ಪಪ್ಪ ಮಗನ ಮೇಲೆ ಯಾರೋ ಮೂರನೆಯವರು ಬಂದರು ಎಂದು ತಾನು ಒಬ್ಬಳು ಅವರ ಜೊತೆಯಲ್ಲಿರುವ ವಿಷಯವನ್ನೇ ಮರೆತು ಬಿಟ್ರಲ್ಲ ಎಂದುಕೊಂಡಳು. ಬೇಗ ಬೇಗ ಊಟ ಮುಗಿಸಿ ರಾಮ್ ಊಟ ಮುಗಿಸುವವರೆಗೂ ಅಲ್ಲಿ ಇಲ್ಲಿ ನೋಡುತ್ತಾ ಕುಳಿತಳು. ಮುದ್ದು ಸಿಟ್ಟು ಮಾಡಿಕೊಂಡಿದ್ದೀರಾ ಎಂದು ಕೇಳಿದ ರಾಮ್. ಮಗನನ್ನು ತೋಳಿಗೆತ್ತಿಕೊಂಡು ಅವಳ ಜೊತೆ ಹೆಜ್ಜೆ ಹಾಕಿದ. ನಾನು ನಿಮ್ಮೇಲೆ ಸಿಟ್ಟು ಮಾಡಿಕೊಂಡಿದ್ದೀನ? ಹಾಗೆಲ್ಲ ಏನೂ ಇಲ್ಲ ಎಂದು ನುಡಿದರೂ ಸಹ ಅವಳ ದನಿ ಎಂದಿನಂತೆ ಇರಲಿಲ್ಲ. ಮನೆ ತಲುಪುವವರೆಗೂ ರಾಮ್ ಎಷ್ಟು ಮಾತನಾಡಿಸಿದರೂ ಸಹ ಅಚ್ಚು ಹಾಂ ಹ್ಞೂ ಎಂದಷ್ಟೇ ಉತ್ತರಿಸುತ್ತಿದ್ದಳು. ಊಟ ಮಾಡುತ್ತಿದ್ದ ಮನೆಯವರನ್ನು ಮಾತನಾಡಿಸಿಕೊಂಡು ತನ್ನ ರೂಮಿಗೆ ಬಂದ ಹುಡುಗಿ ಮುಖ ತೊಳೆದು ಬಂದು ಮಲಗಿಬಿಟ್ಟಳು. ಬಟ್ ರಾಮ್ ಮನೆಯವರೆಲ್ಲ ಊಟ ಮಾಡಿ ಮಲಗಲು ಹೋಗುವವರೆಗೂ ಅವರ ಜೊತೆಯಲ್ಲಿ ಮಾತನಾಡುತ್ತಾ ಉಳಿದಿದ್ದ. ಆರತಿಯವರು ರಾಮ್ ಸಾಕು ಮಲಗು ಹೋಗು ಎಂದು ತಾವು ಸಹ ರೂಮಿಗೆ ಹೋಗಲು ಎದ್ದು ನಿಂತಾಗ ಗುಡ್ ನೈಟ್ ಅಮ್ಮ ಎಂದು ತನ್ನ ರೂಮಿಗೆ ಬಂದಿದ್ದ. ಅಚ್ಚು ಮಲಗಿದ್ದಳು, ಆದರೂ ನಿದ್ರೆ ಮಾಡಿರಲಿಲ್ಲ. ತೀರದ ಕಸಿವಿಸಿ ಮನಸ್ಸಿಗೆ ಒಂದು ರೀತಿಯ ಹಿಂಸೆ ಆಗ್ತಿದೆ. ರಾಮ್ ಫ್ರೆಂಡ್ ಅವನ ಜೊತೆ ಸಲುಗೆಯಿಂದ ವರ್ತಿಸಿದ್ದನ್ನು ನೆನೆದು ಮುನಿಸಿಕೊಂಡಿದ್ದಳು. ವಾಶ್ರೂಮ್ಗೆ ಹೋಗಿ ಬಂದ ರಾಮ್ ತನ್ನವಳ ಪಕ್ಕದಲ್ಲಿ ಮಲಗಿ ನಿದ್ರೆ ಬರ್ತಿಲ್ವಾ ಎಂದು ಕೇಳಿದ ಮೃದುವಾಗಿ. ಅವನಿಗೆ ಬೆನ್ನಾಕಿ ಮಲಗಿದ ಹೆಣ್ಣು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಆಗ್ಲಿಂದ ತನ್ನವಳ ಮುನಿಸನ್ನು ಕಂಡಿದ್ದ ರಾಮ್ ಹೆಚ್ಚು ಯೋಚಿಸದೆ ಅವಳನ್ನು ಎಳೆದು ಎದೆಗೊತ್ತಿಕೊಂಡ. ಅವನ ಏಕಾಏಕಿ ನಡೆಗೆ ಬೆದರಿದ ಅಚ್ಚು, ರೀ ಏನು ಮಾಡ್ತಾ ಇದ್ದೀರಾ ನೀವು, ಬಿಡಿ ನನ್ನ ಎಂದು ಅವನಿಂದ ದೂರ ಸರಿಯುವ ಪ್ರಯತ್ನ ಮಾಡಿದಳು. ಆದರೂ ಆಗಲಿಲ್ಲ. ಮೊದಲ ಬಾರಿ ಅವಳು ಏನು ಅಂದುಕೊಳ್ಳುವಳೋ ಎಂದು ಯೋಚಿಸದೆ ಅವಳನ್ನು ಗಟ್ಟಿಯಾಗಿ ಅಪ್ಪಿದ. ಅವನು ತನ್ನ ಹಿಡಿತ ಸಡಿಲಿಸದೇ ಇರುವುದನ್ನು ಕಂಡು ಅವನಿಂದ ದೂರ ಸರಿಯುವ ಪ್ರಯತ್ನ ಕೈಬಿಟ್ಟು ಕಣ್ಣು ಮುಚ್ಚಿ ಮೌನ ತಾಳಿದಳು. ಮುದ್ದು, ಯಾಕೆ ನೀವು ನನ್ನ ಮೇಲೆ ಮುನಿಸಿಕೊಂಡಿರೋದು ಎಂದು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮೃದು ಧ್ವನಿಯಲ್ಲಿ ಕೇಳಿದ ಒಡನೆ ತುಟಿ ಕಚ್ಚಿ ಉಸಿರು ಆಚೆ ಬಿಡದೆ ಬಿಕ್ಕಲಿಸಲು ಶುರು ಮಾಡಿದಳು ಅಚ್ಚು. ಕೈ ನೋವಿನ ಜೊತೆ ಇಂದು ತನ್ನವನ ನಡೆ ಅವಳಿಗೆ ಬಹಳ ನೋವುಂಟು ಮಾಡಿತ್ತು. ರಾಮ್, ನಿಮ್ಮ ಹತ್ತಿರ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇದ್ದರೆ ಕೊಡ್ತೀರಾ ಎಂದು ಕೇಳಿದಳು. ಇನ್ನೂ ತನ್ನ ಕೈ ನೋವನ್ನು ಸಹಿಸಲು ತನ್ನಿಂದ ಸಾಧ್ಯ ಎಂದು ಅರಿತು ಗಾಬರಿಯಲ್ಲಿ ಎದ್ದು ಕುಳಿತು ಲೈಟ್ ಆನ್ ಮಾಡಿದರ. ಮುದ್ದು, ಆರ್ ಯು ಆಲ್ ರೈಟ್ ಎಂದು ಕೇಳಿದಾಗ, ಇಲ್ಲ ನಾನು ಆರಾಮವಾಗಿಲ್ಲ ರಾಮ್, ನನ್ನ ಕೈ ಜೀವ ಹೋದಷ್ಟು ನೋವು ಕೊಡ್ತಿದೆ ಎಂದಳು. ಅದನ್ನು ಕೇಳಿ ಗಾಬರಿಯಲ್ಲಿ ಅವಳ ಎರಡು ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ನೋಡಿದ ರಾಮ್, ಏನಾಯಿತು ನಿಮ್ಮ ಕೈಗೆ, ಯಾಕೆ ಈ ರೀತಿ ನಿಮ್ಮ ಕೈ ಊದಿಕೊಂಡಿದೆ ಎಂದು ಸಂಕಟ ತುಂಬಿದ ಗಾಬರಿಯಲ್ಲಿ ಕೇಳಿದ. ಕಾರ್ ರೇಸ್ನಲ್ಲಿದ್ದಾಗ ಓವರ್ ಎಕ್ಸೈಟ್ಮೆಂಟ್ ಆರವ್ ರನ್ನಿಂಗ್ನಲ್ಲಿದ್ದ ಕಾರಿನಲ್ಲಿ ಕುಣಿಯುತ್ತಾ ಹಯ ತಪ್ಪಿ ಕಾರಿನಿಂದ ಕೆಳಗೆ ಬೀಳುತ್ತಿದ್ದವನನ್ನು ಅವಳು ಹಿಡಿದುಕೊಂಡಿದ್ದಳು. ಹಾಗೆ ಹಿಡಿಯುವಾಗ ಹಿಂದೆ ಸ್ಪೀಡಾಗಿ ರೊಟೇಟ್ ಆಗುತ್ತಿದ್ದ ಕಾರು ಅವಳ ಕೈಗೆ ಬಲವಾಗಿ ಹೊಡೆದಿತ್ತು. ಈ ವಿಚಾರ ರಾಮ್ಗೆ ಹೇಳಿದರೆ ಸಣ್ಣ ಮಗುವನ್ನು ಗದರುವನು ಎಂದು ಅವಳು ಹೊರಗಡೆ ಹೋದಾಗ ಏನೋ ತಾಗಿತ್ತು. ಇವಾಗ ನಿಮ್ಮ ಹತ್ತಿರ ನೋವು ಕಡಿಮೆ ಆಗುವುದಕ್ಕೆ ಟ್ಯಾಬ್ಲೆಟ್ಸ್ ಇದ್ದರೆ ಕೊಡಿ ಎಂದಳು. ಅವಳ ಮುಖ ನೋವಿಗೆ ಕೆಂಪಾಗಿ ಹೋಗಿತ್ತು. ಏನೋ ತಾಗಲಿತ್ತು ಅಂದರೆ ಏನರ್ಥ ಮುದ್ದು, ನೀವೇನು ಸಣ್ಣ ಮಗುನಾ ಎಂದು ರೇಗುತ್ತಾ ಹೋಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಜೊತೆ ಕೈ ಊತ ಕಡಿಮೆ ಮಾಡುವ ಆಯಿಂಟ್ಮೆಂಟ್ ಸಹ ತಂದಿದ್ದ. ಅವಕಟ್ಟೆ ಟ್ಯಾಬ್ಲೆಟ್ಸ್ ನುಂಗಿದ ಹೆಣ್ಣು ಅವನೇ ತನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ಚಲು ಬಂದಾಗ, ಪರವಾಗಿಲ್ಲ ಕೊಡಿ ನಾನೇ ಹಚ್ಕೊಳ್ತೀನಿ ಎಂದು ಕೈ ಚಾಚಿದವಳ ಕಡೆ ದುರುಗಟ್ಟಿ ನೋಡಿ ತಾನೇ ಹಚ್ಚಿದ ರಾಮ್. ಲೈಟ್ ಆಫ್ ಮಾಡಿ ಮಲಗಿ ಬನ್ನಿ, ಯಾಕೆ ಟೈಮ್ ಆಗಿರೋದು ಸಾಕಾಗಿಲ್ವಾ ಎಂದು ಉಸಿ ರೇಗಿದಾಗ ಮಗ ಊದಿಸಿಯೇ ಮಲಗಿದವಳನ್ನು ಮತ್ತೆ ತನ್ನ ಸನಿಹಕ್ಕೆ ಎಳೆದುಕೊಂಡ ರಾಮ್. ಸಾರಿ, ನನಗೆ ಗೊತ್ತಿಲ್ಲದೆ ನಿಮಗೆ ನಾನು ಹರ್ಟ್ ಮಾಡಿದೆ ಎಂದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದ. ರಾಮ್ ಎದೆಗೆ ಮುಖ ಹೊತ್ತಿದ ಹೆಣ್ಣು ಜೋರಾಗಿ ಬಿಕ್ಕಲಿಸಲು ಶುರು ಮಾಡಿತ್ತು ಕಂಡು ಮೃದುವಾಗಿ ಅವಳ ತಲೆ ನೆವರಿಸಿದ ರಾಮ್. ಇವಾಗೇನಾಯಿತು ಅಂತ ನೀವು ಇಷ್ಟೊಂದು ಅಳ್ತಿರೋದು ಎಂದು ಅವಳನ್ನು ಸಮಾಧಾನ ಮಾಡುವ ದನಿಯಲ್ಲಿ ಕೇಳಿದ.
ಅಪ್ಪ ಮಗ ಇಬ್ಬರು ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ಏನು ಮಾಡಿದ್ದು ನೀವು? ನನ್ನನ್ನು ಅವಾಯ್ಡ್ ಮಾಡ್ತೀರಾ? ಬೇಡವಾ ನಾನು ನಿಮಗೆ ಎಂದು ಸಣ್ಣ ಮಗುವಿನಂತೆ ಕೇಳಿದ ತನ್ನವಳನ್ನು ಕಂಡು ರಾಮ್ ತುಟಿಯಲ್ಲಿ ಸಣ್ಣ ನಗು ಒಂದು ಸುಳಿದು ಹೋಯಿತು. ನಾನು ನಿಮ್ಮನ್ನು ಅವಾಯ್ಡ್ ಮಾಡಿಲ್ಲ ಮುದ್ದು. ಅವರಿಬ್ಬರು ನನ್ನ ಜೊತೆ ಓದಿದವರು. ಈಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಅದರ ಬಗ್ಗೆ ನನಗೆ ಗೊತ್ತಿರೋದು ಹೇಳ್ತಿದ್ದೆ ಅಷ್ಟೇ ಅವರಿಗೆ ಎಂದರೂ ಸಹ ಸಮಾಧಾನವಾಗದ ಹೆಣ್ಣು. ನಿಮ್ಮ ಜೊತೆ ಓದಿದವರು ಅಂದ ಮಾತ್ರಕ್ಕೆ ಅವ್ರು ನಿಮ್ಮ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಬಿಹೇವ್ ಮಾಡುವ ಅಗತ್ಯ ಏನಿದೆ ಎಂದು ದುಮುಗುಟ್ಟುತ್ತಾ ಪ್ರಶ್ನೆ ಮಾಡಿದಳು. ಅವಳನ್ನು ಹಗರವಾಗಿ ಅಪ್ಪಿದ ರಾಮ್, ಓಕೆ, ಇನ್ನು ಮುಂದೆ ಯಾವ ಹುಡುಗಿ ಜೊತೆಯಲ್ಲೂ ನಾನು ಕ್ಲೋಸ್ ಆಗಿ ಇರುವುದಿಲ್ಲ ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ಹೇಳಿದ. ಅವನ ಹೃದಯಕ್ಕಾಗುತ್ತಿರುವ ಖುಷಿಯನ್ನು ಪದಗಳಲ್ಲಿ ಹೇಳಲು ಸಾಧ್ಯವೇ? ಕಡೆಗೂ ತಾನು ಅವಳ ಸ್ವಂತ ಎಂಬ ಭಾವನೆ ಅವಳಲ್ಲಿ ಮೂಡಿದ್ದು ಕಂಡು ಅವನ ಹೃದಯವೇ ಸಾಕ್ಷಿಯಾಗಿತ್ತು. 3 ವರ್ಷದಿಂದ ಜಾತಕ ಪಕ್ಷಿಯಂತೆ ಕಾದಿದ್ದಾನೆ ರಾಮ್ ಇಂಥ ಒಂದು ಗಳಿಗೆಗಾಗಿ. ಐ ಲವ್ ಯು ಮುದ್ದು ಎಂದು ಮನದಲ್ಲೇ ಹೇಳಿಕೊಂಡವನು ಅವಳ ತಲೆಗೆ ಸೋಕದಂತೆ ತನ್ನ ತುಟಿ ಸೋಕಿಸಿ ಕಣ್ಣು ಮುಚ್ಚಿದ. ಅಚ್ಚು ಸಣ್ಣದಾಗಿ ಬಿಕ್ಕಳಿಸುತ್ತಲೇ ನಿದ್ರೆಗೆ ಜಾರಿದಳು. ಮೊದಲನೇ ಬಾರಿಗೆ ತನ್ನವನ ಹೆದೆ ಬಡಿತಾ ಆಲಿಸುತ್ತಾ ಎಂದಿನಂತೆ ತುಸು ಬೇಗನೆ ಎಚ್ಚರಗೊಂಡ ರಾಮ್ಗೆ ತನ್ನ ತೋಳಿನ ಆಸರೆ ಪಡೆದು ಮುದ್ದಾಗಿ ಮಲಗಿದ್ದ ತನ್ನವಳನ್ನು ಕಂಡು ನಸುನಗು ಮೂಡಿತು. ಮೊಂಡ ಹುಡುಗಿ ಸಾತ್ವಿಕ್ ಅವಳನ್ನು ಬಿಟ್ಟು ಹೋದ್ಮೇಲೆ ಮದುವೆ ಆಗೋದಿಲ್ಲ ಎಂದು ಅದೆಷ್ಟು ಹಠ ಮಾಡಿದ್ಲು. ಬಟ್ ರಾಮ್ ಅವಳ ಹಠಕ್ಕೆ ಮಣಿಯದೆ ಮದುವೆ ಆಗೋದಾದರೆ ಅವಳನ್ನೇ ನಾನು ಮದುವೆ ಆಗೋದೆಂದು ಪಟ್ಟು ಹಿಡಿದು ಮದುವೆಯಾಗಿ ಇಂದು ತನ್ನ ಅಚ್ಚು ನಡುವಿನ ಸಂಬಂಧ ಇಷ್ಟ ಆದರೂ ಚೇತರಿಸಿಕೊಳ್ಳುವಂತೆ ಮಾಡಿದ್ದಾನೆ. ಒಲವಿನಿಂದ ಅವಳ ಹಣೆಗೆ ಮುತ್ತೊಂದಿಟ್ಟ ರಾಮ್ ಅವಳ ನಿದ್ರೆಗೆ ತೊಂದರೆಯಾಗದಂತೆ ತನ್ನಿಂದ ದೂರ ಸರಿಸಿ ಕಾಲಿನ ಬಳಿ ಇದ್ದ ಬ್ಲ್ಯಾಂಕೆಟ್ ತೆಗೆದು ಅವಳ ಮೇಲೆ ಎಳೆದು ಮುಖ ತೊಳೆದು ಬಂದವನು ಶೂ ತೊಟ್ಟು ಜಾಗಿಂಗ್ಗೆ ಹೋದನು. ಅವನು ಜಾಗಿಂಗ್ ಮುಗಿಸಿ ಬರುವ ಹೊತ್ತಿಗೆ ಸ್ನಾನ ಮಾಡಿ ಬಂದು ಕನ್ನಡಿ ಮುಂದೆ ನಿಂತಿದ್ದ ಅಚ್ಚುನ ಕಂಡು, ಮುದ್ದು, ಎಲ್ಲಿಗಾದರೂ ಹೋಗ್ತಿದ್ದೀರಾ ಎಂದು ಕೇಳಿದ. ಸ್ನಾನ ಮಾಡಲು ತನ್ನ ಬಟ್ಟೆಯನ್ನು ತೆಗೆದುಕೊಳ್ಳಲು ವಾರ್ಡ್ರೋಬ್ ಓಪನ್ ಮಾಡಿ, ರಾಮ್, ನಿನ್ನೆ ಹೇಳಬೇಕು ಅಂದುಕೊಂಡೆ ಬಟ್ ಮರೆತು ಬಿಟ್ಟೆ, ಪಕ್ಕಕ್ಕೆ ಬನ್ನಿ, ನಾನು ನಿಮ್ಮ ಬಟ್ಟೆ ತೆಗೆದುಕೊಡ್ತೀನಿ ಎಂದಳು. ತಾನು ಮತ್ತೆ ಕೆಲಸಕ್ಕೆ ಹೋಗುವ ವಿಚಾರ ಕೇಳಿ ಅವನು ಯಾವುದೇ ಚಕಾರ ಎತ್ತದೇ ಇರಬೇಕು ಎಂದರೆ ತುಸು ಬೆಣ್ಣೆ ಹಚ್ಚಿ ನೈಸಾಗಿ ತನ್ನವನ ಜೊತೆ ನಡೆದುಕೊಳ್ಬೇಕು ಎಂದವಳು ನಿರ್ಧರಿಸಿದಳು. ಅಚ್ಚರಿಂದ ಉಬ್ಬೇರಿಸಿದ ರಾಮ್, ಏನಿವತ್ತು ನನ್ನ ಮುದ್ದುಗೆ ತನ್ನ ಗಂಡನ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತಿದೆ ಎಂದು ಕೇಳಿದ ಛೇಡಿಸುವ ದನಿಯಲ್ಲಿ. ಹನೆ ಹೊತ್ತಿಕೊಂಡ ಹೆಣ್ಣು, ಓ, ನಿಮಗೆ ಹಾಗೆ ಅನಿಸುತ್ತಾ? ಹೋಗಲಿ ಬಿಡಿ, ನಾನೇನೋ ಮಾಡೋದಕ್ಕೆ ಆಗುತ್ತೆ, ಅವರವರ ಇಮ್ಯಾಜಿನೇಷನ್ ಅವರವರಿಗೆ ಬಿಟ್ಟಿದ್ದು ಎಂದು ಗೊಣಗಿದಳು. ಅವಳ ಗೊಣಗುವಿಕೆಗೆ ಕಿವಿ ಕೊಡದೆ ತನ್ನ ಬಟ್ಟೆ ತಾನೇ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಿದ್ದ ತನ್ನವನನ್ನು ತಡೆದ ಹಚ್ಚು, ರಾಮ್, ನಾನು ಇವತ್ತಿನಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಎಂದು ಧೈರ್ಯವಾಗಿ ಹೇಳಿದಳು. ಹುಬ್ಬು ತೀಡಿಕೊಂಡ ರಾಮ್, ಅಮ್ಮನಿಗೆ ಹೇಳಿದ್ದೀರಾ ನೀವು ಕೆಲಸಕ್ಕೆ ಹೋಗುವುದರ ಬಗ್ಗೆ ಎಂದವನ ಮುಖ ಗಂಭೀರವಾಯಿತು. ಹಾಂ, ಹೇಳಿದ್ದೀನಿ ಅತ್ತೆ, ಓಕೆ ಅಂತ ಹೇಳಿದರು. ನಿಮಗೂ ಒಂದು ಮಾತು ಹೇಳಬೇಕಲ್ವಾ, ಅದಕ್ಕೆ ಹೇಳಿದೆ ಎಂದು ಮತ್ತೆ ಕನ್ನಡಿ ಮುಂದೆ ನಿಂತಳು. ಓ ಹೌದಾ, ನೀವು ನನ್ನನ್ನು ಕೆಲಸಕ್ಕೆ ಹೋಗ್ಲಾ ಅಂತ ಕೇಳ್ತಿರೋದಲ್ಲ, ಹೋಗ್ತಿದ್ದೀನಿ ಅಂತ ಒಂದು ಮಾತು ಹೇಳಿ ಹೋಗ್ತಾ ಇದ್ದೀರಾ ಅಲ್ವಾ ಎಂದವನಿಗೆ. ಅಫ್ಕೋರ್ಸ್ ರಾಮ್, ಅತ್ತೆ ಓಕೆ ಹೇಳಿದ ಮೇಲೆ ನೀವು ಸಹ ಓಕೆ ಹೇಳ್ತೀರಾ ಅಂತ ನನಗೆ ಗೊತ್ತು ಎಂದವಳನ್ನು ಕಂಡು, ನಾನೆಲ್ಲೋ ನೀವು ನನ್ನನ್ನು ರಿಕ್ವೆಸ್ಟ್ ಮಾಡ್ತೀರಾ ಏನೋ ಅಂದ್ಕೊಂಡೆ ಎಂದ ಅವಳನ್ನು ಪರೀಕ್ಷೆ ಮಾಡುವಂತೆ. ಅವನ ಕಡೆಗೆ ತಿರುಗಿದ ಹೆಣ್ಣು, ಏನು ತಮಾಷೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಸ್ವಲ್ಪ ಮಿತಿ ಇರಲಿ ನಿಮ್ಮ ನಿರೀಕ್ಷೆಗಳಿಗೂ ಸಹ ಎಂದು ಎಚ್ಚರಿಸಿದಳು. ಯಾಕೆ ರಿಕ್ವೆಸ್ಟ್ ಮಾಡಬಾರ್ದು? ನನಗೆ ನೀವು ಕೆಲಸಕ್ಕೆ ಹೋಗೋದು ಇಷ್ಟವಿಲ್ಲ ಅಂದ ರಾಮ್. ಅವನ ಮೇಲೆ ದೊಡ್ಡ ಕಣ್ಣು ಬಿಟ್ಟ ಅಚ್ಚು, ಅತ್ತೇ ಒಪ್ಪಿಕೊಂಡಿದ್ದಾರಲ್ವಾ, ಮತ್ತೆ ಏನು ನಿಮ್ಮ ಸಮಸ್ಯೆ ಎಂದು ಬೆದರಿಸಿದಂತೆ ಕೇಳಿದಳು. ನಿಮ್ಮ ಅತ್ತೆಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ಅದಕ್ಕೆ ನೀವು ಏನು ಕೇಳಿದರೂ ನೋ ಹೇಳೋದಿಲ್ಲ ಎಂದ. ಕಣ್ಣು ಕಿರಿದಾಗಿಸಿದ ಅಚ್ಚು, ನಿಮಗಿದೆಯಲ್ವಾ ಹಳತೆಗೂ ಮೀರಿದ ಪ್ರೀತಿ ನನ್ನ ಮೇಲೆ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಒಡನೆ ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ರಾಮ್, ಬಟ್ ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ವಲ್ಲ, ಸೊ ನೀವು ಹೇಳಿದಕ್ಕೆಲ್ಲ ಓಕೆ ಹೇಳೋದಕ್ಕೆ ನನ್ನಿಂದ ಆಗೋದಿಲ್ಲ ಎಂದ ಗಂಭೀರವಾಗಿ. ಅವನು ತನ್ನನ್ನು ಕಾಡಲು ನಿಂತಿದ್ದಾನೆ ಎಂದು ಅರಿವಿಲ್ಲದ ಅಚ್ಚು, ರಾಮ್, ಅತಿ ಆಯಿತು ನಿಮ್ಮದು, ಇವಾಗ ನಾನು ಕೆಲಸಕ್ಕೆ ಹೋದರೆ ಏನು ಸಮಸ್ಯೆ ನಿಮಗೆ ಎಂದು ಮುಖ ಸಿಂಡರಿಸಿ ಪ್ರಶ್ನೆ ಮಾಡಿದಳು. ಈಗ ಕೇಳಿದ್ದನ್ನೆಲ್ಲ ಸ್ವಲ್ಪ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿ ಎಂದು ಬೇರಿಸಿದ. ತುಟಿ ಕೊಂಕಿಸಿ ನಕ್ಕ ಹುಡುಗಿ, ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಂತ ಅಂದ್ಕೊಂಡಿದ್ದು ನಿಮ್ಮ ದಡ್ಡತನ, ಇನ್ನು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡೋದು ನಡೆಯೋ ಮಾತೆ ಎಂದು ಸೋಲದೆ ನುಡಿದ ತನ್ನವಳನ್ನು ಇನ್ನಷ್ಟು ಸನಿಹಕ್ಕೆ ಎಳೆದುಕೊಂಡ ರಾಮ್. ಓ ಹೌದಾ, ಮತ್ತೆ ಯಾರೋ ರಾತ್ರಿ
ನನ್ನ ಗೆಳತಿಯರ ಜೊತೆ ನೀವು ಮಾತನಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ರು ಎಂದು ಹುಬ್ಬು ಕುಣಿಸಿದ. ಅವನ ಮಾತಿಗೆ ತಡವರಿಸಿದ ಹುಡುಗಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವಾ ಎಂದಳು. ಅವನಿಂದ ದೂರ ಸರಿಯಲು ಕೊಸರಾಡುತ್ತಾ ಅವಳ ಕೊಸರಾಟ ಕಂಡು, ಅದ್ಯಾಕೆ ಇಷ್ಟೊಂದು ಒದ್ದಾಡೋದು, ಸ್ವಲ್ಪ ಹೊತ್ತು ಸುಮ್ಮನಿರಿ, ನಾನೇನು ಮಾಡೋದಿಲ್ಲ, ಅದ್ಯಾವ ರೀತಿ ವ್ಯತ್ಯಾಸ ಅಂತ ತಿಳಿದುಕೊಂಡ್ಮೇಲೆ ನಾನೇ ಬಿಡ್ತೀನಿ ಎಂದು ಗದರಿದಂತೆ ಹೇಳಿದ. ಮೂತಿ ಮುಂದೆ ಮಾಡಿದ ಅಚ್ಚು, ರೀ, ನನ್ನನ್ನು ಇಷ್ಟೊಂದು ಸತಾಯಿಸೋದು ಒಂದು ಚೂರು ಸರಿಯಿಲ್ಲ. ಅದಲ್ಲದೆ ನಾನು ರಾತ್ರಿ ನಿಮ್ಮನ್ನೇನು ರಿಕ್ವೆಸ್ಟ್ ಮಾಡಲಿಲ್ಲ, ನಿಮ್ಮ ಹೆಂಡತಿ ಅನ್ನುವ ಅಧಿಕಾರದಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಈಗಲೂ ಅಷ್ಟೇ, ನನ್ನ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾಗಿದೆ. ಮತ್ತು ಈ ವಿಚಾರದ ಸಲುವಾಗಿ ಯಾವುದೇ ರೀತಿಯ ಚರ್ಚೆ ಮಾಡದೆ ಹೋಗಿ ಫ್ರೆಶ್ ಆಗಿ ಬನ್ನಿ. ಆಫೀಸ್ಗೆ ಹೋಗೋದಕ್ಕೆ ತಡ ಆಗ್ತಿದೆ ಎಂದವಳ ಮೇಲಿನ ಹಿಡಿತ ಸಡಿಲಿಸಿ, ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ ಮೇಲೆ ನನ್ನ ಮಾತಿಗೆ ನಿಮ್ಮ ಹತ್ತಿರ ಬೆಲೆ ಇಲ್ಲ ಅಂತ ಅರ್ಥ ಆಯಿತು. ನೀವು ನಿಮ್ಮ ಆಸೆಯಂತೆ ಕೆಲಸಕ್ಕೆ ಹೋಗಿ ಎಂದು ನಿಟ್ಟುಸಿರು ಬಿಟ್ಟು ವಾಶ್ರೂಮ್ ಹೊಕ್ಕ ತನ್ನವನನ್ನು ಕಂಡು ಅಚ್ಚುಗೆ ಗೊಂದಲವಾಯಿತು. ನಿಜಕ್ಕೂ ಅವನಿಗೆ ತಾನು ಕೆಲಸಕ್ಕೆ ಹೋಗೋದು ಇಷ್ಟವಿಲ್ವೋ ಅಥವಾ ಇಷ್ಟವಿಲ್ಲದಂತೆ ನಾಟಕ ಆಡ್ತಿದ್ದಾನೋ ಎಂದರಿಯಲಾಗದೆ ಅದೇ ಗೊಂದಲದಲ್ಲಿ ರೆಡಿಯಾಗಿ ಕೆಳಗಡೆ ಬಂದಿದ್ದಳು ಅಚ್ಚು. ಸಿಲ್ವರ್ ಕಲರ್ನ ಟೀ ಶರ್ಟ್ಗೆ ಬ್ಲೂ ಕಲರ್ನ ಜೀನ್ಸ್ ಪ್ಯಾಂಟ್ ತೊಟ್ಟು ಬಂದ ಸೊಸೆಯನ್ನು ಕಂಡ ಆರತಿಯವರು, ಅಚ್ಚು, ಇವತ್ತಿನಿಂದಲೇ ಕೆಲಸಕ್ಕೆ ಹೋಗ್ತಾ ಇದೆಯಾ ಎಂದು ಕೇಳಿದರು ಖುಷಿಯಲ್ಲಿ. ಅತ್ತೆ, ನಿಮಗೇನು ಬೇಜಾರಿಲ್ವಲ್ಲ ಎಂದು ಕೇಳಿದಳು. ಕಣ್ಣು ಕಿರಿದಾಗಿಸಿ ತನ್ನ ಮುಂದಿದ್ದ ಆರತಿಯವರನ್ನು ದಿಟ್ಟಿಸಿ ನೋಡುತ್ತಾ, ಬೇಜಾರು ಏನೂ ಇಲ್ಲ, ಹುಷಾರಾಗಿ ಹೋಗಿ ಬಾ. ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಅಂಕಿತ್ ಅಥವಾ ರಾಮ್ ಯಾರಾದರೂ ಡ್ರಾಪ್ ಮಾಡ್ತಾರೆ, ಅವರ ಜೊತೆ ಹೋಗ್ಬೋದು ಎಂದರು ಕಾಳಜಿಯಿಂದ. ಥ್ಯಾಂಕ್ಸ್ ಅತ್ತೆ, ಬಟ್ ನನಗೆ ಕಂಪನಿ ಕ್ಯಾಬ್ ಸರ್ವಿಸ್ ಇದೆ, ಅದರಲ್ಲೇ ಹೋಗ್ತೀನಿ ಎಂದವಳ ಮಾತಿಗೆ ಸರಿ ಎಂದು ತಲೆದೂಗಿದರು. ಆರತಿಯವರಿಗೆ ತಮ್ಮ ಸೊಸೆಯ ಕಣ್ಣಿನಲ್ಲಿದ್ದ ಖುಷಿ ಕಂಡು ಸಂತೋಷವಾಯಿತು. ಅಚ್ಚು, ಬೆಳಗಿನ ತಿಂಡಿ ರೆಡಿ ಮಾಡ್ತಿದ್ದ ಆರತಿಯವರಿಗೆ ಸಹಾಯ ಮಾಡಿ. ಅತ್ತೆ, ಮಾವನಿಗೆ ಇದರ ಬಗ್ಗೆ ಹೇಳಿದ್ದೀರಾ ಎಂದು ಕೇಳಿದಳು ಹಿಂಜರಿಕೆಯ ದನಿಯಲ್ಲಿ. ಅವಳ ಭುಜ ತಟ್ಟಿದ ಆರತಿಯವರು, ಡೋಂಟ್ ವರಿ, ನೀನು ಆರಾಮವಾಗಿ ಕೆಲಸಕ್ಕೆ ಹೋಗಿ ಎಂದದು ಕೇಳಿ ಅವರನ್ನು ತಬ್ಬಿದ ಹುಡುಗಿ ಥ್ಯಾಂಕ್ಸ್ ಎಂದಳು. ನಂತರ ಮಾಡಿದ ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ರಾಮ್ ಮತ್ತು ಅಂಕಿತ್ ಯಾವುದೋ ಮೀಟಿಂಗ್ ಇದೆ ಎಂದು ತಿಂಡಿ ತಿನ್ನದೆ ಹೊರಟು ಬಿಟ್ಟಿದ್ದರು. ಅಚ್ಚು ಮನೆಯವರ ಜೊತೆ ತಿಂಡಿ ತಿಂದು ದೇವರನ್ನು ಒಮ್ಮೆ ನೆನೆದು ತನ್ನ ಕಂಪನಿ ಕ್ಯಾಬ್ ಹೇರಿದಳು. ಫ್ಲ್ಯಾಶ್ ಬ್ಯಾಕ್. ಅಚ್ಚು, ಯಾಕೋ ನನಗೆ ಭಯ ಆಗ್ತಿದೆ ಕಣೆ ಎಂದಳು ನಡುಗುವ ದನಿಯಲ್ಲಿ. ಅವಳ ಜೊತೆ ಬಂದಿದ್ದ ಲಹರಿ ತಲೆ ಎತ್ತಿ ತನ್ನ ಮುಂದಿದ್ದ 30 ಅಂತಸ್ತಿನ ಕಟ್ಟಡವನ್ನು ನೋಡುತ್ತಾ, ತನ್ನ ಗೆಳತಿಯ ತೋಳು ಗಿಂಡಿದ ಅಚ್ಚು ಸಾಕು ಬಾಯಿ ಬಿಟ್ಕೊಂಡು ಬಿಲ್ಡಿಂಗ್ ನೋಡಿದ್ದು. ನಾವು ಅಂದುಕೊಂಡಂತೆ ಒಳ್ಳೆಯ ಕಂಪನಿಯಲ್ಲಿ ಇಬ್ಬರಿಗೂ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡುವ ಅವಕಾಶ ಸಿಕ್ಕಿದೆ, ಅಂಥದ್ರಲ್ಲಿ ಭಯ ಆಗ್ತಾ ಇದೆ ಅಂತೆ ಈ ಕತ್ತೆಗೆ ಎಂದು ರೇಗಿದಳು ಸಣ್ಣ ದನಿಯಲ್ಲಿ. ಈಗ ತಾನೇ ತನ್ನ ಓದು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದಳು ಅಚ್ಚು. ಅಚ್ಚು, ಇಷ್ಟು ದೊಡ್ಡ ಕಂಪನಿಯೊಳಗೆ ಮೊದಲನೇ ಸಲ ಕಾಲಿಡ್ತಾ ಇದ್ದೇವೆ ಅನ್ನುವ ಟೆನ್ಷನ್ ಇಲ್ವಾ ನಿಂಗೆ ಎಂದ ಗೆಳತಿಯನ್ನು ದುರುಗಟ್ಟಿ ನೋಡಿದ ಅಚ್ಚು. ಕಂಪನಿ ಎಷ್ಟು ದೊಡ್ಡದಾದರೂ ಅಲ್ಲಿ ಕೆಲಸ ಮಾಡ್ತಾ ಇರೋದು ಮನುಷ್ಯರೇ ತಾನೆ. ಬಾಯಿ ಮುಚ್ಚಿಕೊಂಡು ಬಾಲಾರಿ, ಈಗಲೇ ನಿನ್ನಿಂದ 5 ನಿಮಿಷ ತಡವಾಗಿದೆ ಎಂದು ಅಸಹನೆಯಿಂದ ಕನಲಿ ಗೆಳತಿಯ ಕೈ ಹಿಡಿದು ಹೊಳ ನಡೆದಳು. ಕ್ರಿಸ್ಟಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಾಂತ ಕಂಪನಿಯಲ್ಲಿ ಅಚ್ಚು ಮತ್ತು ಲಹರಿಯ ಮೊದಲ ದಿನ. ಅಲ್ಲಿನ ರಿಸೆಪ್ಷನ್ ಬಳಿ ಟ್ರೈನಿಂಗ್ ಎಲ್ಲಿ ನಡೆಯುತ್ತದೆ ಎಂದು ಕೇಳಿಕೊಂಡು ಗೆಳತಿಯನ್ನು ಕರೆದುಕೊಂಡು 20ನೇ ಮಹಡಿಗೆ ಬಂದಿದ್ದಳು. ಅವಳಂತೆ ಇದ್ದ 15 ಜನ ಫ್ರೆಷರ್ಸ್ಗಳನ್ನು ಕಂಡು ಅಚ್ಚುಗೆ ಇನ್ನಷ್ಟು ಧೈರ್ಯ ಬಂದಿತ್ತು. ಈ ಕಾಲದಲ್ಲಿ ತುಸು ಧೈರ್ಯ ವಹಿಸದಿದ್ದರೆ ರಸ್ತೆ ದಾಟಲು ಸಹ ಹೆದರುವಂತೆ ಆಗಿಬಿಡುವುದು ಎಂದು ಅವಳು ಬಲ್ಲಳು. ರಿಸೆಪ್ಷನಿಸ್ಟ್ ಕೊಟ್ಟಿದ್ದ ತನ್ನ ID ಕಾರ್ಡ್ಗಳನ್ನು ಕೊರಳಿಗೆ ಇಳಿಸಿ ಕಾಲು ಇದ್ದ ಕುರ್ಚಿಯಲ್ಲಿ ಕುಳಿತ ಅಚ್ಚು ಭಯದಲ್ಲಿ ಬೆವರುತ್ತಿದ್ದ ತನ್ನ ಗೆಳತಿಯನ್ನು ಕಂಡು, ಲಾರಿ, ಇಂಟರ್ವ್ಯೂ ಕೊಡುವಾಗ ಇಲ್ಲದ ಭಯ ಇವಾಗ ಏನಕ್ಕೆ ನಿಂಗೆ? ಇವಾಗ ನಮ್ಮನ್ನು ಟ್ರೈನ್ ಮಾಡೋದಕ್ಕೆ ಬರ್ತಿರೋದು ಹುಲಿಯಲ್ಲ, ನಮ್ಮ ಹಾಗೆ ಮನುಷ್ಯರೇ. ಅದು ಅಲ್ಲದೆ ನಿನ್ನ ಹಾಗೆ ಇಲ್ಲಿ ಇನ್ನೂ ಜನ ಇದ್ದಾರೆ ತಾನೆ, ಮತ್ತೇನಕ್ಕೆ ನೀನು ಇವಾಗ ಇಷ್ಟೊಂದು ಹೆದರಿ ಸಾಯ್ತಾ ಇರೋದು ಎಂದು ಗದರಿದಳು. ಬೆಳಗಿನಿಂದ ಗೆಳತಿಯ ಚಡಬಡಿಕೆ ಕಂಡು ರೋಸಿ ಹೋಗಿದ್ಲಲ್ಲ. ತನ್ನ ಗೆಳತಿಯ ಅತಿ ಸನಿಹ ಕುಳಿತ ಲಾರಿ, ಅಚ್ಚು, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಕಣೆ, ಅದಕ್ಕೆ ಇಷ್ಟೊಂದು ಆರಾಮವಾಗಿದ್ಯಾ ಪೀಸು ನುಡಿದಳು. ತನಗೆ ಯಾವುದೋ ಸೀಕ್ರೆಟ್ ಗೊತ್ತು ಎನ್ನುವಂತೆ ಹುಬ್ಬುಗಂಟು ಮಾಡಿದ ಅಚ್ಚು, ಏನು ಗೊತ್ತಿಲ್ಲ ನನಗೆ, ಏನಾದರೂ ನಿಗೂಢವಾದ ರಹಸ್ಯ ಇದೆ ಇಲ್ಲಿ? ಇವಾಗ ನಮ್ಮನ್ನು ಟ್ರೈನ್ ಮಾಡೋದಕ್ಕೆ ದೆವ್ವಗಳನ್ನು ಕರೆಸಿದ್ದಾರೆ ಹೇಗೆ ಎಂದು ಉಬ್ಬೇರಿಸಿ ಕಾಲೆಳೆದ ತನ್ನ ಗೆಳತಿಯನ್ನು ಕಂಡು ಹಣೆ ಚಚ್ಚಿಕೊಂಡ ಲಹರಿ, ಹೇ ಈಡಿಯಟ್, ಈಗ ನಮ್ಮನ್ನು ಟ್ರೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನೋಡಿ HR ಅಂತ, ತುಂಬ ರೂಢಂತೆ, ಅವರು ಹೇಳಿದ್ದೇ ನಡೆಯಬೇಕಂತೆ ಕಣೆ. ಏನಾದರೂ ನಮಗೆ ಅರ್ಥ ಆಗಲಿಲ್ಲ ಅಂತ ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾನು ಹೇಳಿಕೊಡುವಾಗ ನಿದ್ರೆ ಮಾಡ್ತಿದ್ಯಾ
ನಿನ್ನ ಮೆದುಳು ಎಲ್ಲಿ ಇಟ್ಟು ಬಂದಿದ್ಯಾ ಅಂತ ಗದರ್ತಾರಂತೆ ಕಣೆ ಎಂದು ಟೆನ್ಷನಲ್ಲಿ ಒಂದೇ ಸಮನೆ ಒದರ್ತಿದ್ದ ಲಾರಿಯ ಮುಂದಿನ ಮಾತುಗಳು ಹೊರಬರದೆ ಗಂಟಲಿನಲ್ಲಿ ನಿಂತು ಹೋದವು. ಇಷ್ಟು ಹೊತ್ತು ಅವಳು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ತಿದ್ದಳೋ ಆ ವ್ಯಕ್ತಿ ತಮ್ಮ ಕಡೆಯೇ ಬರುತ್ತಿರುವುದನ್ನು ಕಂಡು ಅವಳು ಸ್ತಬ್ಧಳಾದಳು. ನಮಗೆ ಟ್ರೈನ್ ಮಾಡಲು ಬರುತ್ತಿದ್ದ HR ಅನ್ನು ಕಂಡು ಅಚ್ಚರಿಯಿಂದ ಕಣ್ಣರಳಿಸಿ ನೋಡಿದ ಅಚ್ಚು, ಲಾರಿ ಇವರೇನಾ ನಮ್ಮ HR ಎಂದು ಕೇಳಿದಳು ಗಾಬರಿಯಲ್ಲಿ ಕುಳಿತಿದ್ದ ತನ್ನ ಗೆಳತಿಯನ್ನು. ಬಟ್ ಗಾಬರಿಯಲ್ಲಿದ್ದ ಲಾರಿ ಅಚ್ಚು ಮಾತುಗಳನ್ನು ಕೇಳಿಸಲಿಲ್ಲ. ಅದನ್ನು ಕಂಡು ಸಿಟ್ಟಾದ ಅಚ್ಚು, ಏಯ್ ಲಹರಿ, ನಾನು ಯಾರನ್ನು ಕೇಳಿದ್ದು? ಇವನೇನಾ ನಮ್ಮನ್ನು ಟ್ರೈನ್ ಮಾಡೋದಕ್ಕೆ ಬಂದಿರುವ HR ಎಂದು ಜೋರು ದನಿಯಲ್ಲಿ ಕೇಳಿದಾಗ ಅಲ್ಲಿದ್ದವರೆಲ್ಲ ಗಾಬರಿಯಲ್ಲಿ ಅಚ್ಚು ಮತ್ತು ಲಹರಿಯ ಕಡೆ ನೋಡಿದರು.